ನಮ್ಮ ಜೊತೆ ಈಗ ನಟ ರವಿಚೇತ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಹೋಮ ಹವನ ನಡೀತಿದೆ ಚಿತ್ರರಂಗ ಒಳಿತಿಗಾಗಿ, ಏನು ಹೇಳ್ತೀರಿ ಸರ್ ಅಂತ? ಇಲ್ಲ, ಇದು ಬೇಕಿತ್ತು. ಯಾಕಂದರೆ ಚಿತ್ರರಂಗ ಭಾಳ ಕಷ್ಟದಲ್ಲಿದೆ ಈಗ. ಯಾವತ್ತೂ ಈ ಥರ ಕಷ್ಟ ನಾವು ಅನುಭವಿಸಿರಲಿಲ್ಲ. ಸೊ ರಾಕ್ಲೈನ್ ಸರು ಮತ್ತು ದೊಡ್ಡಣ್ಣವರು ಪೂಜೆ ಮಾಡೋಣ ಅಂತ ಇಟ್ಕೊಂಡ್ರು, ಹೋಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಭಾಳ ಒಳ್ಳೆಯದು. ಸೊ ಕನ್ನಡ ಚಿತ್ರರಂಗ ಏನೇ ತೊಂದರೆ ಆದ್ರೂ ಅದು ನಮ್ಮ ತೊಂದರೆ ಆದಂಗೆ. ಹೀಗಾಗಿ ಅದ್ರ ಉಳಿವಿಗಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ಹೋಮಗಳನ್ನೆಲ್ಲ ಒಳ್ಳೆಯದಾಗಲಿ ಅನ್ನೋದಕ್ಕೆ ನಾವು ಒಂದು ಕೋವಿಡ್ ನಂತರ ಎಷ್ಟೋ ಸಾವು ನೋವಾಗಿದ್ದಾವೆ, ಅದಲ್ಲದೆ ತುಂಬ ಫಿಲ್ಮ್ಗಳು ಫೇಲ್ ಆಗಿದ್ದಾವೆ, ಥಿಯೇಟ್ರ್ಗಳೆಲ್ಲ ಬಂದಾಗ್ತಿದ್ದಾವೆ. ಅದೇ ಸರ್, ಅದೆಲ್ಲ ನೋಡ್ಕೊಂಡೇ ಈ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಇದರಿಂದ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆಶಯ. ನಟ ದರ್ಶನ್ ಸಹ ಜೈಲಲ್ಲಿದ್ದಾರೆ. ಅವರು ಸಹ ಒಂದು ನಟ, ಅಂದರೆ ಪವರ್ಫುಲ್ ನಟ. ತುಂಬ ನಿರ್ಮಾಪಕರು ಸಹ ಅವರು ಫಿಲಿಮ್ ಮಾಡಬೇಕಿತ್ತು, ಇದೀಗ ಜೈಲಲ್ಲಿದ್ದಾರೆ. ಅದೇ ಹೇಳಿದ್ನಲ್ಲ, ಎಲ್ಲನೂ ಸೇರಿ ಒಂದು ಸಂಕಷ್ಟ ಎದುರಾಗಿದೆ ನಮ್ಮ ಕನ್ನಡ. ಎಲ್ಲೋ ಒಂದು ಕಡೆ ಯಾರ್ದೋ ಒಂದು ದೃಷ್ಟಿ ಬಿದ್ದಿದೆ ಸರ್, ದೃಷ್ಟಿ ಬಿದ್ದಿದೆಯೋ ಏನೋ ಗೊತ್ತಿಲ್ಲ. ಹೀಗಾಗಿ ಸೊ ಕೋವಿಡಲ್ಲಿ ಆದ ನಂತರ ನಾವು ಚೇತರಿಸ್ಕೊಂಡಿದ್ವಿ. ಬಟ್ ಕೋವಿಡಲ್ಲೇ ನಾವು ಚೇತರಿಸ್ಕೊಂಡಿದ್ವಿ. ಬಟ್ ಏನೋ ಆಗಿದೆ ಅಂತ ಗೊತ್ತಾಗ್ತಾಯಿಲ್ಲ. ಹೀಗಾಗಿ ಒಂದು ಒಳ್ಳೆ ಪೂಜೆ ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಶ್ವಾಸನೆ. ಯಾಕಂದರೆ ಬೇರೆ ಬೇರೆ ಸಿನಿಮಾಗಳು ಓಡ್ತಾ ಇದ್ದಾವೆ, ತೆಲುಗು, ಹಿಂದಿ, ತಮಿಳು. ಕನ್ನಡ ಫಿಲಿಮ್ ಎಲ್ಲೇ ಒಂದು ಕಡೆ ನಿರಾಸಕ್ತಿ. ಇಲ್ಲ, ಮೊದಲಿಗೆ ನಾವೆಲ್ಲ ಒಗ್ಗಟ್ಟಾಗಬೇಕು, ಅದು ಮೇಯ್ನು. ಕನ್ನಡ ಚಿತ್ರರಂಗ ಎಲ್ಲ ಡಿಪಾರ್ಟ್ಮೆಂಟು, ಪ್ರೊಡ್ಯೂಸರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಮತ್ತು ನಮ್ಮ ಚೇಂಬರ್ ಆಗ್ಬೋದು, ಎಲ್ಲ ಕಲಾವಿದರು ಎಲ್ಲರಿಗೂ ಕೈ ಜೋಡಿಸಿದ್ರೇ ಸಾಧ್ಯ. ಇದೊಂದು ಫ್ಯಾಮ್ಲಿ ಇದ್ದಂಗೆ. ಒಬ್ರಿಗೇನಾದರೂ ಆದರೆ ಎಲ್ಲರಿಗೂ ಏಟ್ ಬೀಳುತ್ತೆ. ಹೀಗಾಗಿ ಎಲ್ಲ ಸೇರಿ ಒಟ್ಟುಗೂಡಿದ್ರೆ ನಮ್ಮ ಒಂದು ಉಳಿವಿದೆ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ದೇವ್ರಿಗೆ ಪ್ರಾರ್ಥನೆ ಮಾಡೋಕ್ಕೆ ನಾವು ಬಂದಿದ್ದೀವಿ. ಎಸ್, ಇದಿಷ್ಟು ನಟ ರವಿಚೇತನ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆ ಈಗ ನಟ ರವಿಚೇತ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಹೋಮ ಹವನ ನಡೀತಿದೆ ಚಿತ್ರರಂಗ ಒಳಿತಿಗಾಗಿ, ಏನು ಹೇಳ್ತೀರಿ ಸರ್ ಅಂತ? ಇಲ್ಲ, ಇದು ಬೇಕಿತ್ತು. ಯಾಕಂದರೆ ಚಿತ್ರರಂಗ ಭಾಳ ಕಷ್ಟದಲ್ಲಿದೆ ಈಗ. ಯಾವತ್ತೂ ಈ ಥರ ಕಷ್ಟ ನಾವು ಅನುಭವಿಸಿರಲಿಲ್ಲ. ಸೊ ರಾಕ್ಲೈನ್ ಸರು ಮತ್ತು ದೊಡ್ಡಣ್ಣವರು ಪೂಜೆ ಮಾಡೋಣ ಅಂತ ಇಟ್ಕೊಂಡ್ರು, ಹೋಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಭಾಳ ಒಳ್ಳೆಯದು. ಸೊ ಕನ್ನಡ ಚಿತ್ರರಂಗ ಏನೇ ತೊಂದರೆ ಆದ್ರೂ ಅದು ನಮ್ಮ ತೊಂದರೆ ಆದಂಗೆ. ಹೀಗಾಗಿ ಅದ್ರ ಉಳಿವಿಗಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ಹೋಮಗಳನ್ನೆಲ್ಲ ಒಳ್ಳೆಯದಾಗಲಿ ಅನ್ನೋದಕ್ಕೆ ನಾವು ಒಂದು ಕೋವಿಡ್ ನಂತರ ಎಷ್ಟೋ ಸಾವು ನೋವಾಗಿದ್ದಾವೆ, ಅದಲ್ಲದೆ ತುಂಬ ಫಿಲ್ಮ್ಗಳು ಫೇಲ್ ಆಗಿದ್ದಾವೆ, ಥಿಯೇಟ್ರ್ಗಳೆಲ್ಲ ಬಂದಾಗ್ತಿದ್ದಾವೆ. ಅದೇ ಸರ್, ಅದೆಲ್ಲ ನೋಡ್ಕೊಂಡೇ ಈ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಇದರಿಂದ ಒಳ್ಳೆಯದಾಗಲಿ ಅನ್ನೋದೇ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆಶಯ. ನಟ ದರ್ಶನ್ ಸಹ ಜೈಲಲ್ಲಿದ್ದಾರೆ. ಅವರು ಸಹ ಒಂದು ನಟ, ಅಂದರೆ ಪವರ್ಫುಲ್ ನಟ. ತುಂಬ ನಿರ್ಮಾಪಕರು ಸಹ ಅವರು ಫಿಲಿಮ್ ಮಾಡಬೇಕಿತ್ತು, ಇದೀಗ ಜೈಲಲ್ಲಿದ್ದಾರೆ. ಅದೇ ಹೇಳಿದ್ನಲ್ಲ, ಎಲ್ಲನೂ ಸೇರಿ ಒಂದು ಸಂಕಷ್ಟ ಎದುರಾಗಿದೆ ನಮ್ಮ ಕನ್ನಡ. ಎಲ್ಲೋ ಒಂದು ಕಡೆ ಯಾರ್ದೋ ಒಂದು ದೃಷ್ಟಿ ಬಿದ್ದಿದೆ ಸರ್, ದೃಷ್ಟಿ ಬಿದ್ದಿದೆಯೋ ಏನೋ ಗೊತ್ತಿಲ್ಲ. ಹೀಗಾಗಿ ಸೊ ಕೋವಿಡಲ್ಲಿ ಆದ ನಂತರ ನಾವು ಚೇತರಿಸ್ಕೊಂಡಿದ್ವಿ. ಬಟ್ ಕೋವಿಡಲ್ಲೇ ನಾವು ಚೇತರಿಸ್ಕೊಂಡಿದ್ವಿ. ಬಟ್ ಏನೋ ಆಗಿದೆ ಅಂತ ಗೊತ್ತಾಗ್ತಾಯಿಲ್ಲ. ಹೀಗಾಗಿ ಒಂದು ಒಳ್ಳೆ ಪೂಜೆ ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಶ್ವಾಸನೆ. ಯಾಕಂದರೆ ಬೇರೆ ಬೇರೆ ಸಿನಿಮಾಗಳು ಓಡ್ತಾ ಇದ್ದಾವೆ, ತೆಲುಗು, ಹಿಂದಿ, ತಮಿಳು. ಕನ್ನಡ ಫಿಲಿಮ್ ಎಲ್ಲೇ ಒಂದು ಕಡೆ ನಿರಾಸಕ್ತಿ. ಇಲ್ಲ, ಮೊದಲಿಗೆ ನಾವೆಲ್ಲ ಒಗ್ಗಟ್ಟಾಗಬೇಕು, ಅದು ಮೇಯ್ನು. ಕನ್ನಡ ಚಿತ್ರರಂಗ ಎಲ್ಲ ಡಿಪಾರ್ಟ್ಮೆಂಟು, ಪ್ರೊಡ್ಯೂಸರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಮತ್ತು ನಮ್ಮ ಚೇಂಬರ್ ಆಗ್ಬೋದು, ಎಲ್ಲ ಕಲಾವಿದರು ಎಲ್ಲರಿಗೂ ಕೈ ಜೋಡಿಸಿದ್ರೇ ಸಾಧ್ಯ. ಇದೊಂದು ಫ್ಯಾಮ್ಲಿ ಇದ್ದಂಗೆ. ಒಬ್ರಿಗೇನಾದರೂ ಆದರೆ ಎಲ್ಲರಿಗೂ ಏಟ್ ಬೀಳುತ್ತೆ. ಹೀಗಾಗಿ ಎಲ್ಲ ಸೇರಿ ಒಟ್ಟುಗೂಡಿದ್ರೆ ನಮ್ಮ
ಒಂದು ಉಳಿವಿದೆ ಅಂತ ನನಗನ್ಸುತ್ತೆ. ಸೊ ಅದಕ್ಕೋಸ್ಕರ ದೇವ್ರಿಗೆ ಪ್ರಾರ್ಥನೆ ಮಾಡೋಕ್ಕೆ ನಾವು ಬಂದಿದ್ದೀವಿ. ಎಸ್ ಇದಿಷ್ಟು ನಟ ರವಿಚೇತನ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಧನುಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇತ್ತೀಚಿನ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡು ಬರ್ತಿದ್ದಾವೆ. ಒಂದು ಕಡೆ ಚಿತ್ರಗಳು ಯಶಸ್ವಿ ಕಾಣ್ತಿಲ್ಲ, ಒಂದು ಕಡೆ ಥಿಯೇಟ್ರ್ಗಳು ಸಹ ಏನು ಮುಸ್ತಾ ಇದ್ದಾವೆ. ಹೀಗಾಗಿ ಕಲಾವಿದರ ಸಂಘದಲ್ಲಿ ಹೋಮ ಹವನ ನಡೀತಿದೆ. ನಾ ಪ್ರೆಸೆಂಟಿಗೆ ಕಲಾವಿದರ ಸಂಘದ ಕಚೇರಿ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು, ಒಂದು ಕಡೆ ಗಣಹೋಮ, ಆಶ್ಲೇಷ ಹೋಮ ಮತ್ತು ಮೃತ್ಯುಂಜಯ ಹೋಮ ನಡೀತಿದೆ. ಒಟ್ಟು 3 ಗಂಟೆ ಬೇಕಾಗುತ್ತೆ. ಸುಮಾರು ಉಡುಪಿಯಿಂದ 10ಕ್ಕೂ ಹೆಚ್ಚು ಪೂಜಾರಿಗಳು ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಈ ಒಂದು ಹೋಮ ಹವನ ನಡೀತಿದೆ. ಫಸ್ಟು ಗಣಹೋಮ ಇಲ್ಲಿ ನೋಡ್ತಿರ್ಬೋದು. ಫಸ್ಟು ಗಣಪತಿ ಗಣಹೋಮ ನಡೆಯುತ್ತೆ. ಇದೊಂದು ಅರ್ಧ ಗಂಟೆ ಈ ಒಂದು ಹೋಮ ನಡೆಯುತ್ತೆ. ಗಣಪತಿ ಹೋಮ ಏನೇನೇ ಬೇಕು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಇನ್ನು ದೃಶ್ಯಗಳು ಸಹ ನೋಡ್ತಿರ್ಬೋದು. ಅದಲ್ಲದೆ ನೆಕ್ಸ್ಟು ಆಶ್ಲೇಷ ಬಲಿ ಹೋಮ ನಡೆಯುತ್ತೆ. ಇಲ್ಲಿ ನೋಡ್ತಿರ್ಬೋದು. ಇದು 2 ಗಂಟೆ ಬೇಕಾಗುತ್ತೆ. ಯಾಕಂದರೆ ದೊಡ್ಡ ಹೋಮ ಇದು, ತುಂಬ ಅಲಂಕಾರವಾಗಿ ಮಾಡಿದ್ದಾರೆ. ಎಲ್ಲ ಉಡುಪಿಯ ಪೂಜಾರಿಗಳು ಸಹ ಏನು ನೇತೃತ್ವದಲ್ಲಿ ಈ ಒಂದು ಹೋಮ ಹವನ ನಡೀತಿದೆ. ಇದು ಆಶ್ಲೇಷ ಬಲಿ ಹೋಮ ನಡೆಯುತ್ತೆ. ಅದಾದ ನಂತರ ಮೃತ್ಯುಂಜಯ ಹೋಮ ಸಹ ನಡೆಯುತ್ತೆ. ಕೆಳಗಡೆ ಇದೆ ಮೃತ್ಯುಂಜಯ ಹೋಮ, ಅಲ್ಲಿ ಹೋಮ ಹವನ ನಡೆಯುತ್ತೆ. ಮೃತ್ಯುಂಜಯ ಹೋಮ ಅಂದರೆ ಚಿತ್ರರಂಗದ ಒಳಿತಿಗೆ ಒಳ್ಳೆಯ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಬೇಕು, ಚಿತ್ರಗಳು ಯಶಸ್ವಿ ಕಾಣಬೇಕು, ಪ್ರೊಡ್ಯೂಸರ್ಗೆ ಒಂದು ಕಡೆ ಅನುಕೂಲ ಆಗಬೇಕು. ಯಾಕಂದರೆ ಇತ್ತೀಚಿನ ಚಿತ್ರಮಂದಿರ ಎಲ್ಲ ಕ್ಲೋಸ್ ಆಗ್ತಿದ್ದಾವೆ, ಸಿಂಗಲ್ ಥಿಯೇಟ್ರ್ ಎಲ್ಲ ಬಂದ್ ಆಗ್ತಿದ್ದಾವೆ. ಎಲ್ಲೇ ಒಂದು ಕಡೆ ಕನ್ನಡ ಚಿತ್ರರಂಗಕ್ಕೆ ತುಂಬ ಪೆಟ್ಟು ಬೀಳ್ತಿದೆ, ಒಂದು ಕಡೆ ಚಿತ್ರ ಯಶಸ್ವಿ ಕಾಣ್ತಿಲ್ಲ. ಹೀಗಾಗಿ ಈ ಒಂದು ಹೋಮ ಹವನ ಒಂದು ಕಡೆ ಹಿರಿಯ ನಟ ದೊಡ್ಡಣ್ಣ ನೇತೃತ್ವ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ಕಲಾವಿದರ ಸಂಘದಲ್ಲಿ ಹೋಮ ಹವನ ನಡೆಯುತ್ತೆ. ನೋಡ್ತಿರ್ಬೋದು, ದೊಡ್ಡಣ್ಣವರು ಬಂದಿದ್ದಾರೆ, ಎಲ್ಲ ರೀತಿಯ ಸಿದ್ಧತೆ ಸಹ ಮಾಡಿಕೊಳ್ತಿದ್ದಾರೆ. ಯಾಕಂದರೆ ಆ ಚಿತ್ರರಂಗ ತುಂಬ ಸಮಸ್ಯೆ ಆಗಿದೆ. ಹೀಗಾಗಿ ಚಿತ್ರರಂಗದಿಂದ ಪಾರು ಮಾಡಬೇಕು, ಕನ್ನಡ ಚಿತ್ರವನ್ನು ಯಶಸ್ವಿ ಕಾಣಬೇಕು. ಈ ಒಂದು ದೃಷ್ಟಿಯಿಂದ ಕಲಾವಿದರ ಸಂಘದಲ್ಲಿ ಹೋಮ ಹವನ ಸುಮಾರು ಮಧ್ಯಾಹ್ನ 12